ನಗರದ ನಗರಸಭೆ ಆವರಣದಲ್ಲಿರುವ ಹಳೆಯ ಕಾವೇರಿ ಕಲಾಕ್ಷೇತ್ರ ಕಟ್ಟಡವನ್ನು ತೆರವುಗೊಳಿಸಿ ಸುಸಜ್ಜಿತವಾದ 2 ಅಂತಸ್ತಿನ ವಾಹನ ನಿಲುಗಡೆ ಹಾಗೂ 500 ಆಸನ ಒಳಗೊಂಡ ಸಭಾಭವನ ಕಟ್ಟಡ ನಿರ್ಮಾಣಕ್ಕೆ ಶಾಸಕರಾದ ಡಾ. ಮಂತ್ರಗೌಡ ಅವರು ಗುರುವಾರ ಭೂಮಿ ಪೂಜೆಯನ್ನು ನೆರವೇರಿಸಿದರು. ವಿಧಾನ ಪರಿಷತ್ ಸದಸ್ಯರಾದ ಎಂಪಿ ಸುಜಾ ಕುಶಾಲಪ್ಪ, ನಗರಸಭೆ ಅಧ್ಯಕ್ಷರಾದ ಪಿ. ಕಲಾವತಿ, ಮಾಜಿ ಸಚಿವರಾದ ಎಂಸಿ ನಾಣಯ್ಯ, ಎಂಪಿ ಅಪ್ಪಚ್ಚು ರಂಜನ್, ನಗರಸಭೆ ಉಪಾಧ್ಯಕ್ಷರಾದ ಮಹೇಶ್ ಜೇನಿ, ಕ್ರೀಡಾ ಪ್ರಾಧಿಕಾರದ ಉಪಾಧ್ಯಕ್ಷರಾದ ಅರುಣ್ ಮಾಚಯ್ಯ, ಗ್ಯಾರಂಟಿ ಯೋಜನೆ ಅನುಷ್ಠಾನ ಸಮಿತಿ ಜಿಲ್ಲಾ ಘಟಕದ ಅಧ್ಯಕ್ಷರಾದ ತೀತೀರ ಧರ್ಮಜ ಉತ್ತಪ್ಪ, ವಿಧಾನ ಪರಿಷತ್ನ ಮಾಜಿ ಸದಸ್ಯರಾದ ವೀಣಾ ಅಚ್ಚಯ್ಯ, ಮಡಿಕೇರಿ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದ ರಾಜೇಶ್ ಯಲ್ಲಪ್ಪ, ಗ್ಯಾರಂಟಿ ಯೋಜನೆ ಅನುಷ್ಠಾನ ಸಮಿತಿ ತಾಲೂಕು ಘಟಕದ ಅಧ್ಯಕ್ಷರಾದ ಮಂದಿರೇರ ಮೋಹನ್ ದಾಸ್, ನಗರಸಭಾ ಸದಸ್ಯರು ಮತ್ತಿತರ ಗಣ್ಯರು ಈ ಸಂದರ್ಭ ಪಾಲ್ಗೊಂಡಿದ್ದರು. ಕರ್ಮಭಾಗದ ಪ್ರಾರಂಭದಲ್ಲಿ ಸುಸಜ್ಜಿತವಾದಂಥ ರೀತಿಯಲ್ಲಿ ನೀವು ಕಲ್ಪಿಸಿದಂಥ ರೀತಿಯಲ್ಲಿ ಕಟ್ಟಡ ನಿರ್ಮಾಣ ಆಗುವಂಥ ಯೋಗವನ್ನು ಆ ಮುಖೇನ ಸಮಾಜ. ನಂತರ ನಡೆದ ಸಭಾ ಕಾರ್ಯಕ್ರಮದಲ್ಲಿ ಮಾತನಾಡಿದ ಶಾಸಕರಾದ ಡಾ. ಮಂತ್ರಗೌಡ ಅವರು 9.50 ಕೋಟಿ ರೂಪಾಯಿ ವೆಚ್ಚದಲ್ಲಿ ಮುಖ್ಯಮಂತ್ರಿಯವರ ಅಮೃತ ನಗರೋತ್ಥಾನ ಯೋಜನೆಯಡಿ ಹಳೆ ಕಾವೇರಿ ಕಲಾಕ್ಷೇತ್ರ ಕಟ್ಟಡವನ್ನು ತೆರವುಗೊಳಿಸಿ ನೂತನ ಕಟ್ಟಡ ನಿರ್ಮಾಣ ಮಾಡಲಾಗ್ತಾ ಇದೆ ಎಂದರು. ಕೋಟಿ ರೂಪಾಯಿ ಕಾವೇರಿ ಟೌನ್ ಹಾಲ್ನ ಹೊಸಾದ್ ಮಾಡಲಿಕ್ಕೆ ಏನು ಅನುದಾನ ಇಡಲಿಕ್ಕೆ ಕಾರ್ಯಕ್ರಮದಲ್ಲಿ ಇವತ್ತು ಗುದ್ಲಿ ಪೂಜೆ ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲೆ ಹಾಜರಿದ್ದ ಎಲ್ಲರೂ ಸೇರಿಕೊಂಡೆ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಸೇರಿಕೊಂಡ್ರೆ ಒಂದು ರೀತಿಲಿ ನಮಗೆ ಒಂದು ಮಡಿಕೇರಿಗೆ ಸಮಾಧಾನ ಆಗುತ್ತೆ ಅಂತ ನನ್ನ ಅಭಿಪ್ರಾಯ. ಆ ವಿಚಾರದಲ್ಲಿ ಮಾಜಿ ಜಿಲ್ಲಾ ಪಂಚಾಯತಿ ಅಧ್ಯಕ್ಷರಾದಂಥ ಚಂದ್ರಕಲಾ ಮೇಡಮ್ ಇರ್ಬೋದು, ರವಿ ಕುಶಲಪ್ಪನವ್ರು ಇರ್ಬೋದು, ರವಿ ಕಳಪ್ಪನವ್ರು ಇರ್ಬೋದು, ಮಾಜಿ ಮುನ್ಸಿಪಾಲಿಟಿ ಅಧ್ಯಕ್ಷರು ಪ್ಲಸ್ ಕೊಡವ ಸಮಾಜದ ಅಧ್ಯಕ್ಷರಾದಂಥ ಮುತ್ತಣಕ್ಕಲ್ ಅವರು, ಹಿರಿಯವರಾದಂಥ ಅಂಬೇಕಲ್ ಕುಶಲಪ್ಪನವರು, ರಾಣಿಮಾಚಯ್ಯನವರು, ನಮ್ಮ ಎಲ್ಲ ಗೌರವಾನ್ವಿತ ಸದಸ್ಯರು ಚಿದ್ವಿಲಾಸ್ ಅವರು. ಮೇಡಮ್ ನೀವು ದೊಡ್ಡ ಹಾರ ಹಾಕಿದ್ದೀರಾ, ಅದಕ್ಕೆ ನೀವು ಹೆಸರು ಹೇಳಲೇಬೇಕು. ಜಯಂತಿ ಶೆಟ್ಟಿ ಮೇಡಮು ದೊಡ್ಡ ಹಾರ ಹಾಕಲಿ, ಹೆಸರು ಹೇಳಿಲ್ಲ ನನಗೆ ಬೈಬೋದು ನಮಗೆ. ಅದಕ್ಕೋಸ್ಕರ ಹೀಗೆ 1953ರಿಂದ ಪ್ರಾರಂಭ ಆಗತ್ತ ಸಂದರ್ಭದಲ್ಲಿ ಹಲವಾರು ಜನದ್ದು ಶ್ರಮ ಇದೆ. 1953 ರಮೇಶ್ ಅವರೇ ನೀವು ಇತಿಹಾಸ ಹೇಳಿದ್ರಿ, ಮಾತ್ರ ಇತಿಹಾಸ ಆ ಮಟ್ಟಕ್ಕೆ ನೀವು ಹೇಳ್ದಂಗೆ ನೀವು ಕುಸು ಅಂದಾಗ ಯಾರು ಆ ಮಟ್ಟಕ್ಕೆ ಕೇಳ್ಕೊಂಡಿರಲಿಲ್ಲ. ಆ ವಿಚಾರದಲ್ಲಿ 1953 ಪ್ರಾರಂಭ ಆಗಿ ಗುದ್ಲಿ ಪೂಜೆ ಮಾಡೋಂಥ ಸಂದರ್ಭದಲ್ಲಿ ವಿಶೇಷವಾಗಿ 1 ವರ್ಷದ ಒಳಗೇನೆ ಅದನ್ನ ಬಿಟ್ಕೊಟ್ಟವ್ರೆ ಅಂತಂದರೆ ಆ ಮಟ್ಟದಲ್ಲಿ ಪ್ರಾಮುಖ್ಯತೆಯಲ್ಲಿ ಕೆಲಸ ಮಾಡೋರೆ ಅಂತ ನನ್ನ ಅಭಿಪ್ರಾಯ. ಬಿಲ್ಡಿಂಗ್ ಇವತ್ತಿನ ಕಾಲದಲ್ಲಿ ಚೆನ್ನಾಗಿ ಇಲ್ದಿರ್ಬೋದು, ಬಟ್ ಅವತ್ತಿನ ಕಾಲದಲ್ಲಿ ಇಟ್ ವಾಸ್ ಒನ್ ಆಫ್ ದ ಬೆಸ್ಟ್ ಬಿಲ್ಡಿಂಗ್ಸ್ ಇನ್ ಮಡಿಕೇರಿ. ಆ ವಿಚಾರದಲ್ಲಿ ಅವತ್ತಿನ ಕಾಲದಲ್ಲಿ ಯಾರ್ಯಾರು ಶ್ರಮ ಪಟ್ಟವ್ರೆ ಅವ್ರು ಯಾವಾಗಲೂ ನಾವು ಅವ್ರನ್ನ ಮರೆಯೋಕ್ಕಾಗಲ್ಲ. ಯಾಕಂತಂದರೆ ಅವರ ಮಾರ್ಗದರ್ಶನಲ್ಲೇ ಇತ್ತೀಚೆಗೆ ಎಲ್ಲ ಮಡಿಕೇರಿ ನಾಗರಿಕರಲ್ಲಿ ಒಂದು ದೊಡ್ಡ ಮಟ್ಟದಲ್ಲಿ ಒಂದು ರೀತಿಲಿ ಒಂದು ಐಕಾನಿಕ್ ಒಂದು ಇತಿಹಾಸದಂಥ ಒಂದು ಬಿಲ್ಡಿಂಗ್. ನಾವು ಯಾವಾಗ ರಾಜಾ ಸೀಟ್ ಕಡೆ ಹೋಗ್ತೀವಿ, ಟೌನ್ ಹಾಲ್ ನೋಡಿದ್ರೇ ಒಂದು ರೀತಿಲಿ ಖುಷಿ. ಬಿಲ್ಡಿಂಗ್ ಕೆಟ್ಟೋಗಿದ್ರು ಪರವಾಗಿಲ್ಲ, ಒಂದು ಇತಿಹಾಸ. ಮಾತ್ರ ಇತಿಹಾಸ ಬದಲಾವಣೆ ಮಾಡೋಂಥ ಸಂದರ್ಭದಲ್ಲಿ ಕೆಲವು ಟೈಮಲ್ಲಿ ಬೇಜಾರಾಗಿ ಆಗುತ್ತೆ. ಹಳೆ ಮನೆ ಒಳಬೇಕಾದಾಗ ಒಂದು ರೀತಿಲಿ ಮನಸ್ಸು ಯಾಕೋ ಕೊರಿತದೆ. ಮಾತ್ರ ಇವತ್ತಿನ ಪರಿಸ್ಥಿತಿಲಿ 2026ನೇ ಇಸ್ವಿಲಿ ಆ ಬಿಲ್ಡಿಂಗು ಬದಲಾವಣೆ ಆಗಲೇಬೇಕಾಗಿದೆ. ಸಾರ್ವಜನಿಕ ಉಪಯೋಗಕ್ಕೆ, ದಿನನಿತ್ಯ ಉಪಯೋಗಕ್ಕೆ ಅದು ಬದಲಾವಣೆ ಆಗಲಿಲ್ಲ ಅಂತಂದರೆ ಆ ಬಿಲ್ಡಿಂಗ್ನ ಆ ಮಟ್ಟದಲ್ಲಿ ಉಪಯೋಗ ಬರ್ತಾ ಇರಲಿಲ್ಲ. ನನಗೆ ಗೊತ್ತಿರೋಂಗೆ 2-3 ವರ್ಷದಿಂದ ನನ್ನ ಜನಪ್ರತಿನಿಧಿಗೆ ಅವಕಾಶ ಮಾಡಿದಂಥ ಸಂದರ್ಭದಲ್ಲಿ ನಮಗೆ ಬರೀ ದಸರಾ ಮೀಟಿಂಗಿಗೆ ಅಲ್ಲಿ ನಮಗೆ ಕೂರ್ಲಿಕ್ಕೆ ಮಾಡ್ತಿದ್ರು. ಕರೆಕ್ಟ್ ಅಲ್ಲ ಕಲಾವತಿ ಮೇಡಮ್? ಅನಿತಾ ಮೇಡಮ್ ನಿಮ್ಮ ಜೊತೆ 2 ದಸರಾ ಅಲ್ಲೇ ಮಾಡಿರೋದು ಆ ಕಾರ್ಯಕ್ರಮ. ಸವಿತಾ ಮೇಡಮ್ ಇದ್ರು ಎಲ್ಲ. ಅದ ನಂತರ ಪೌರಕ್ರಮ ದಿನಾಚರಣೆಗೆ ಅವ್ರಿಗೊಂದು ಸನ್ಮಾನ ಮಾಡೋದು, ಕಾರ್ಯಕ್ರಮ ಮಾಡೋದು ಬಿಟ್ಟರೆ ಈ ದೊಡ್ಡ ಮಟ್ಟದಲ್ಲಿ ಅಲ್ಲಿ ಉಪಯೋಗ ಬರ್ತಿರ್ಲಿಲ್ಲ. ಅದಕ್ಕೋಸ್ಕರ ಏನು 2024-25ನೇ ಇಸ್ವಿಲಿ ಶ್ರೀಮತಿ ಅನಿತಾ ಪೂವಯ್ಯನವರು ಸದಸ್ಯರುಗಳು ನಾವು ಮುಖ್ಯಮಂತ್ರಿ ಅಂತ ಹೋಗಿ ಅದೇ ರೀತಿಲಿ ಇನ್ಚಾರ್ಜ್ ಉಸ್ತುವಾರಿ ಸಚಿವರಂತ ಬೋಸರಾಜ್ ಅವ್ರ ಹತ್ರ ಭೇಟಿ ಮಾಡಿ ಇದನ್ನ ತಿದ್ದುಪಡಿ ಮಾಡ್ಲಿಕ್ಕೆ ಬೋಸರಾಜ್ ಅವರು, ಆಮೇಲೆ ನಿಮ್ಮ ಸಚಿವರು
ನಿಮ್ಮ ನಗರಸಭೆ ಸಚಿವರನ್ನು ಭೇಟಿ ಮಾಡಿ ಈ 9.25 ಕೋಟಿನ ಒಂಚೂರು ಆ್ಯಕ್ಷನ್ ಪ್ಲ್ಯಾನ್ನ ಬದಲಾವಣೆ ಮಾಡಿ ಅವತ್ತಿನ ಕಾಲದಲ್ಲಿ ಏನು ಹಣಕಾಸನ್ನ ನಿಗದಿ ಮಾಡಿದಂಥ ಸಂದರ್ಭದಲ್ಲಿ ಈಗ ಒಂದು ರೀತಿಯಲ್ಲಿ ಬದಲಾವಣೆ ಮಾಡಬೇಕು ಅಂತ ನಾವು ಪ್ಲ್ಯಾನ್ ಮಾಡಿದಂಥ ಸಂದರ್ಭದಲ್ಲಿ ಮುನ್ಸಿಪಾಲಿಟಿಲಿ ಏನು ಜನರಲ್ ಬಾಡಿ ಮೀಟಿಂಗಲ್ಲೂ ಪಾರ್ಕಿಂಗಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಆದ್ಯತೆ ಕೊಡಬೇಕು ಅಂತ ನಮ್ಮ ಮನದಂಡ ಇದ್ದದ್ರಿಂದ 2 ಬೇಸ್ಮೆಂಟು 70 ಗಾಡಿಗಳು ನಿಲ್ಲಿಸಲಿಕ್ಕೆ ಒಂದು ಪ್ರೊವಿಷನ್ ಆಗುತ್ತೆ. ಯಾಕೆ ಅಂತಂದರೆ ಮಡಿಕೇರಿಯಲ್ಲಿ ಹಲವಾರು ಸಮಸ್ಯೆ, ಎಸ್ಪೆಷಲಿ ಸೀಸನ್ ಟೈಮಲ್ಲಿ, ದಸರಾ ಟೈಮಲ್ಲಿ ಎಲ್ಲ ಕಡೆಯಲ್ಲಿ ಬರುವಂಥ ಸಂದರ್ಭದಲ್ಲಿ ಪಾರ್ಕಿಂಗ್ ಅವಶ್ಯಕತೆ ಹೆಚ್ಚಿನ ಸಂಖ್ಯೆಯಲ್ಲಿ ಅವಕಾಶ ಕೊಡಬೇಕು ಅಂತ ಸಂದರ್ಭದಲ್ಲಿ ಏನು 2 ಬೇಸ್ಮೆಂಟಿಗೆ 70 ಗಾಡಿಗಳು, ಒಂದು 60 ಐ ಥಿಂಕ್ 150 ಕಾರ್ಸ್, ಆಮೇಲೆ ಒಂದು 70-80 ಬೈಕ್ಗಳು ನಿಲ್ಲಲಿಕ್ಕೆ ಅವಕಾಶ ಸಿಗ್ತದೆ. ಅದೇ ರೀತಿಲಿ ಏನು ಗ್ರೌಂಡ್ ಫ್ಲೋರಲ್ಲಿ ನಮ್ಮ ಮೀಟಿಂಗ್ ಹಾಲ್ ಇರ್ಬೋದು, ಪ್ಲಸ್ ಒಂದು ಅಂಗಡಿ ಸ್ಟಾಲ್ಸ್ಗಳಿರ್ಬೋದು. ಸೆಕೆಂಡ್ ಫ್ಲೋರಲ್ಲಿ 450 ಇಲ್ಲ 500 ಕುರ್ಚಿಯಾಗಂಥ ಆಡಿಟೋರಿಯಮನ್ನು ಈ ಪ್ಲ್ಯಾನಲ್ಲಿ ತೊಗೊಂಡಿದ್ದೀವಿ. ಟೋಟಲ್ ವೆಚ್ಚದಲ್ಲಿ 16.25 ಕೋಟಿ ಹಾಕಿದ್ದೀವಿ. ಈಗ ನಗರೋತ್ಥಾನ 4th ಫೇಸಲ್ಲಿ 950 ಲ್ಯಾಕ್ಸ್ ಆಗಿದೆ. ಅದರಲ್ಲಿ 950 ಲ್ಯಾಕ್ಸಲ್ಲಿ 804 ಟೆಂಡರ್ ಆಗಿದೆ. ಆ ವಿಚಾರದಲ್ಲಿ ನಾನು ನಮ್ಮ ಅಧಿಕಾರಿಗಳು ಪ್ಲಸ್ ಎಂಜಿನಿಯರ್ಸ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ಮಡಿಕೇರಿ ಸೂಕ್ಷ್ಮ ಇರೋಂಥ ಜಾಗ. ಏನಾದರೆ ಒಂದು ರೀತಿಲಿ ನಾವು ಕೆಲಸ ಮಾಡೋಂಥ ಸಂದರ್ಭದಲ್ಲಿ ಸುರಕ್ಷತೆ ಮುಖ್ಯ. ನಮ್ಮ ಮಾಧ್ಯಮ ಮಿತ್ರಗಳಿಗೂ ಅವತ್ತಿಂದ ನಾವು ಡಿಸ್ಕಸ್ ಮಾಡಿದ್ದೀವಿ ಯಾವ ರೀತಿಲಿ ಮಾಡಬೇಕು ಅಂತ. ಈಗ 2 ಫ್ಲೋರ್ ನಾವು ಕೆಳಗಡೆ ನಾವು ಬೇಸ್ಮೆಂಟ್ ತೆಗಿಯೋಂಥ ಸಂದರ್ಭದಲ್ಲಿ ಮಳೆ ಏನಾರು ಸ್ಟಾರ್ಟ್ ಆದರೆ ಅದೊಂದು ವಾಟರ್ ಅಂದರೆ ಒಂದು ಸ್ವಿಮ್ಮಿಂಗ್ ಪೂಲ್ ಆಗಬಾರ್ದು. ಅದಕ್ಕೋಸ್ಕರ ಕೆಲಸ ಆದಷ್ಟು ಬೇಗ ಸ್ಟಾರ್ಟ್ ಮಾಡಬೇಕು. ತಡವಾಗಿ ಆದ್ರೂ, ಯಾಕಂದರೆ ಪ್ರೊಸೀಜರು ಡಿಪಾರ್ಟ್ಮೆಂಟಲ್ಲಿ ಸ್ವಲ್ಪ ಲೇಟ್ ಆಯಿತು, ಪೇಪರ್ ವರ್ಕ್ ಲೇಟ್ ಆಗಿರೋದ್ರಿಂದ ಈ ಸಲ ಡಿಲೇ ಮಾಡ್ಕೊಳಕ್ಕೆ ಹೋಗಬೇಡಿ. ಗುದ್ಲಿ ಪೂಜೆ ಮಾಡಾದ್ಮೇಲೆ ಎಷ್ಟೋ ಕಾಮಗಾರಿಗಳು ಮುಂದೆನೇ ಹೋಗೋದಿಲ್ಲ. ಆ ವಿಚಾರದಲ್ಲಿ ಈಗ ಯಾವ ಕಾರಣಕ್ಕೂ ಇನ್ನೇನು ಎಕ್ಸ್ಕ್ಯೂಸ್ ಇಲ್ಲ. ನಮಗೆಲ್ಲರಿಗೂ ಏನು ಆಸೆ ಅಂತಂದರೆ ಆದಷ್ಟು ಬೇಗ ಈ ಟೌನ್ ಹಾಲ್ನ ಸಾರ್ವಜನಿಕರಿಗೆ ಅನುಕೂಲ ಆಗೋಂಥ ಕೆಲಸ ನಾವು ಮಾಡಬೇಕು. ಮಾತ್ರ ಅವತ್ತಿನ ಕಾಲದಲ್ಲಿ 1 ವರ್ಷದಲ್ಲಿ 1.5 ಲಕ್ಷ ವೆಚ್ಚದಲ್ಲಿ ಬಿಲ್ಡಿಂಗ್ ಕಟ್ಟಿದ್ದಾರೆ. ಎಷ್ಟರಲ್ಲಿ 1.5 ಲಕ್ಷದಲ್ಲಿ ಆ ದೊಡ್ಡ ಬಿಲ್ಡಿಂಗ್ ಕಟ್ಟೋರೆ. ಈಗ ಡಿವ್ಯಾಲ್ಯೂಯೇಷನ್ ಅದೆಲ್ಲ ಏನೇನೋ ಇರಲಿ, ಎಸ್ಕಲೇಷನ್ ಅಂತಂದು ಆಲ್ಮೋಸ್ಟ್ 950 ಲಕ್ಷ ಜಾಸ್ತಿ ಮಾಡಿದ್ದೀವಿ. ಮಾತ್ರ ಟೈಮ್ ಮಾತ್ರ ಕಡಿಮೆ ಮಾಡ್ಕೊಳಕ್ಕೆ ಹೋಗಬೇಡಿ. ಯಾಕೆ ಅಂತಂದರೆ ಎಲ್ಲ ಹಿರಿಯವ್ರ ಆಸೆ ಏನು ಅಂತಂದರೆ ಒಂದು ದೊಡ್ಡ ಒಂದು ಕಾರ್ಯಕ್ರಮ ಅಲ್ಲಿ ಮಾಡ್ಕೊಳ್ಳೋಕ್ಕೆ ಒಂದು ಇತಿಹಾಸದಂಥ ಒಂದು ಕಾರ್ಯಕ್ರಮ ಮಾಡಿದಂಥ ಸಂದರ್ಭದಲ್ಲಿ ಆದಷ್ಟು ಬೇಗ ಮಾಡಬೇಕು. ಆಮೇಲೆ ಮುನ್ಸಿಪಾಲಿಟಿ ಅವಧಿಲಿ ಮಾಡಿದ್ರೆ ಅದು ಇನ್ನೂ ಖುಷಿ. ಯಾಕೆ ಅಂತಂದರೆ ಬಾಡಿಗಳು ಬದಲಾವಣೆ ಆಗೋಂಥ ಸಂದರ್ಭದಲ್ಲಿ ಬೇರೆಯವ್ರು ಬಂದಂಥ ಈ ಬಾಡಿಯಲ್ಲಿ ಅವಕಾಶ ಮಾಡೋದ್ರಿಂದ ಅವ್ರಿಗೆ ಅವಕಾಶ ಆಗಲಿ ಅಂತ ಹೇಳ್ತಾ, ಮತ್ತೊಮ್ಮೆ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ, 7.25 ಕೋಟಿ ಇನ್ನೂ ದುಡ್ಡು ಬೇಕಾಗಿದೆ. ಬರೋಂಥ ದಿವಸಗಳಲ್ಲಿ ನಮ್ಮ ಸರ್ಕಾರದ ವತಿಯಿಂದ ಆ ಮಿಕ್ಕಿದ ದುಡ್ಡನ್ನ ಒದಗಿಸೋಕ್ಕೆ ನಾವು ಜವಾಬ್ದಾರಿ ತಗೋತೀವಿ. ಆ ವಿಚಾರದಲ್ಲಿ, ಅಭಿವೃದ್ಧಿ ವಿಚಾರದಲ್ಲಿ ಪಕ್ಷಾತೀತವಾಗಿ ನಾವು ನೋಡೋದು ನಮ್ಮ ಜವಾಬ್ದಾರಿ. ಇಲ್ಲಿ ಯಾರೋ ಬೇರೆಯವ್ರ ಕೆಲಸ ಮಾಡುವಂತೆ ನಾವು ತಡೆಯೋಕ್ಕಂತೂ ನಾವು ಬಂದಿಲ್ಲ. ಕೆಲಸ ಯಾರಾದರೂ ಮಾಡ್ರಿ, ನಾವು ಅವ್ರ ಶಬಾಷ್ಗಿರಿ ಹೇಳ್ತೀವಿ. ಕೆಲಸ ಮಾಡೋರಿಗೆ ನಾವು ಪ್ರೋತ್ಸಾಹ ಕೊಡ್ತೀವಿ. ಇಲ್ಲಿ ಯಾರೂ ಬೇರೆ ರೀತಿಯಲ್ಲಿ ಕೆಲಸ, ಈಗ ಸೋಮವಾರಪೇಟೆಯಲ್ಲಿ ರಂಜನ್ ಸರ್ಗೂ ಗೊತ್ತು, ಅಲ್ಲಿ ನಮ್ಮ ಶತಮಾನೋತ್ಸವ ಬಿಲ್ಡಿಂಗಲ್ಲಿ ಅದು ಕಂಪ್ಲೀಟ್ ಆಗಿರಲಿಲ್ಲ. ಅದನ್ನು 2 ಕೋಟಿ ಕೊಟ್ಟು ಇನ್ನು ಒಂದು 2-3 ದಿವಸ ಸರ್ ಅದಕ್ಕೂ ನಿಮಗೆ ಗುದ್ಲಿ ಪೂಜೆಗೆ ತಮಗೂ ಕರಿತೀವಿ. ಯಾಕೆ ಅಂತಂದರೆ ಇತಿಹಾಸದಂಥ ಕಾರ್ಯಕ್ರಮ ಕೂಡ ನಾವೆಲ್ಲರೂ ಸೇರ್ಕೊಂಡು ಮಾಡಿದ್ರೆ ಪಬ್ಲಿಕ್ಕಿಗೆ ಒಂದು ಒಳ್ಳೆ ಪಾಸಿಟಿವ್ ಆಗಿ ಒಂದು ಮೆಸೇಜ್ ಸಿಗ್ತದೆ ಅಂತ ನನ್ನ ಆಸೆ. ಆ ವಿಚಾರದಲ್ಲಿ ಚುನಾವಣೆ ಮಾಡೋಣ. ಅದು ಬಿಟ್ಟು ನಾವೆಲ್ಲರೂ ಒಂದಾಗಿ ಸಾರ್ವಜನಿಕರಿಗೆ ಅನುಕೂಲ ಆಗೋಂಥ ಕೆಲಸ ಮಾಡೋಣ. ಆ ವಿಚಾರದಲ್ಲಿ ಹಳೆ ಅಧ್ಯಕ್ಷರುಗಳು, ಮಾಜಿ ಸದಸ್ಯರುಗಳು, ಅದೇ ರೀತಿಯಲ್ಲಿ ಎಲ್ಲ ಮಡಿಕೇರಿ ನಾಗರಿಕರ ಎಲ್ಲ ಹಿರಿಯವರು, ನೀವೆಲ್ಲ ಶ್ರಮದಿಂದ ಈ ಮಡಿಕೇರಿ ಇಷ್ಟು ಅದ್ಭುತವಾಗಿ ಬಂದಿದೆ. ಆ ವಿಚಾರದಲ್ಲಿ ನಿಮ್ಮ ಸೇವೆಗೆ ನಾವು ಯಾವಾಗಲೂ ಚುನಾವಣೆಗಿರ್ತೀವಿ. ನಮ್ಮಿಂದ ನಿಮ್ಗೆ ಏನಾದರೂ ಕೆಲಸ ಬೇಕು ಅಂತಂದರೆ ನಾವೆಲ್ಲರೂ ಒಗ್ಗಟ್ಟಾಗಿ ಸೇರಿ ನಿಮ್ಮ ಸಮಸ್ಯೆ ಬಗೆಹರಿಸೋಕ್ಕೆ ನಾವು ಜವಾಬ್ದಾರಿ ತಗೋತೀವಿ ಅಂತ ಹೇಳ್ತಾ, ಮಾಧ್ಯಮ ಮಿತ್ರಗಳಿಗೂ ನೀವು ಪಾಪ ಅದ್ಭುತವಾಗಿ ಚುಚ್ಚಿದೆ ಎಲ್ಲ ಕಾರ್ಯಕ್ರಮ ಸರ್ ಟೌನ್ ಹಾಲ್ ಎಲ್ಲ ಆಯ್ತದೆ, ಟೌನ್ ಹಾಲ್ ಯಾವಾಗ ಆಯ್ತದೆ ಅಂತ ನಮ್ಮ ಚುಚ್ಚಿ ಕೇಳಿದ್ರು. ಆ ವಿಚಾರದಲ್ಲಿ ನಿಮಗೂ ಅಭಿನಂದನೆಗಳು. ಯಾಕಂತಂದರೆ ಕೆಲವು ಟೈಮಲ್ಲಿ ನೀವು ಚುರುಕಾಗಿ ನಮಗೆ ಹೇಳಿಲ್ಲ ಅಂತಂದರೆ ನಾವು ಚುರುಕಾಗೋದಿಲ್ಲ. ಅದನ್ನ ನೀವೆಲ್ಲರೂ ಸೇರಿಕೊಂಡು ಅದ್ಭುತವಾಗಿ ಕೆಲಸ ಮಾಡೋಣ ಅಂತ ಹೇಳ್ತಾ, ಕ್ವಾಲಿಟಿ ಮಾತ್ರ ಯಾವ ಕಾರಣಕ್ಕೂ ಕಡಿಮೆ ಮಾಡಬಾರ್ದು. ಮಳೆ ಅಷ್ಟಿದೆ, ಕ್ವಾಲಿಟಿ ಅಷ್ಟಿದೆ, ಅಷ್ಟು ಅಮೌಂಟು ದುಡ್ಡಿದೆ. ಆ ವಿಚಾರದಲ್ಲಿ ನೋ ಕಾಂಪ್ರಮೈಸ್ ಆನ್ ಕ್ವಾಲಿಟಿ ಅಂತ ನಿಮ್ಗೆ ಹೇಳ್ತಾ, ಮತ್ತೊಮ್ಮೆ ಸೇರಿದಂಥ ಎಲ್ಲ ವಿವಿಧ ಸಂಘದ ಎಲ್ಲ ಅಧ್ಯಕ್ಷರುಗಳು, ಹಿರಿಯರು, ನಮ್ಮ ಕರೆಗೆ, ನಮ್ಮ ಮುನ್ಸಿಪಾಲಿಟಿ ಕರೆಗೆ ನೀವೆಲ್ಲ ಬಂದು ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿದ್ದಕ್ಕೆ ನನ್ನ ವೈಯಕ್ತಿಕವಾಗಿ ಹಾಗೂ ಒಬ್ಬ ಜನಪ್ರತಿನಿಧಿಯಾಗಿ ಹಾಗೆ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲರೂ ಪರವಾಗಿ ತಮಗೆ ಅಭಿನಂದನೆಗಳು. ಇದೇ ರೀತಿಲಿ
ನಮಗೆ ಏನಾದರೂ ಸಲಹೆ ಬಿಲ್ಡಿಂಗಲ್ಲಿ ಏನಾದರೂ ಸಲಹೆ ಇದ್ದರೆ ದಯವಿಟ್ಟು ನಮ್ಮ ಹತ್ರ ಹೇಳಿ. ವಿ ಆರ್ ಆಲ್ವೇಸ್ ಓಪನ್ ಟು ಕ್ರಿಟಿಸಿಸಮ್, ವಿ ಆರ್ ಆಲ್ವೇಸ್ ಓಪನ್ ಟು ಚೇಂಜಸ್. ಅದಕ್ಕೆ ಅಂತ ಹೇಳ್ತಾ ಬರೋಂಥ ಈ ಬೇಸಿಗೆ ಸೀಸನಲ್ಲಿ ನೀವು ಹೇಳ್ದಂಗೆ ಈ ಗುತ್ತಪ್ಪ ಹಾಗೂ ಕಾವೇರಮ್ಮ ನಿರಂತರವಾಗಿ ನಮ್ಗೆ ಆಶೀರ್ವಾದ ಮಾಡಲಿ, ಕುಡಿಯೋ ನೀರು ಸಮಸ್ಯೆ ಆಗ್ದಂಗೆ ನಮಗೆ ನೋಡ್ಕೊಳ್ಳಿ ಅಂತ ಹೇಳ್ತಾ ಸೇರಿದಂತೆ ಎಲ್ಲ ನಗರಸಭೆ ಅಧ್ಯಕ್ಷರಾಗಿರ್ಬೋದು, ಉಪಾಧ್ಯಕ್ಷರಿರ್ಬೋದು, ಎಲ್ಲ ಗೌರವಾನ್ವಿತ ಸದಸ್ಯರುಗಳಿರ್ಬೋದು, ನಾಮಿನಿ ನಿರ್ದೇಶಕರಿರ್ಬೋದು, ನಾವೆಲ್ಲರೂ ಸೇರ್ಕೊಂಡು ಮಡಿಕೇರಿಗೆ ಅದ್ಭುತವಾಗಿ ಒಂದು ಆಡಳಿತ ಕೊಡೋಣ, ಅದ್ಭುತವಾಗಿ ಅಭಿವೃದ್ಧಿ ಮಾಡಿಕೊಡೋಣ ಅಂತ ಹೇಳ್ತಾ ನಿಶ್ಚಯ ಮಾಡಿಕೊಂಡ ಪ್ರಕಾರ ಪ್ರಜಾಶಕ್ತಿ ಚರ್ಮಭಾಗದ ಪ್ರಾರಂಭದಲ್ಲಿ